ಗುರುಗಳೇ, ತಾವಾಗಲೇ ಹೇಳ್ತಾ ಇದ್ರಿ ಇನ್ನಷ್ಟು ಬಾಂಬ್ ಬ್ಲಾಸ್ಟ್ ಅಂತಹ ಪ್ರಕರಣಗಳಿಗೆ ದೇಶ ಸಾಕ್ಷಿ ಆಗಬಹುದು ಅಂತ. ನಂಗೆ ನೀವು ಹೇಳ್ತಾ ಇರೋದನ್ನ ಗಮನಿಸಿದ್ರೆ ಬಲ್ಕ್ ಆಗಿ ಸಾಕಷ್ಟು ಜನ ಸಾವು ನೋವಿಗೆ ಕಾರಣ ಆಗುವಂತಹ ಘಟನೆಗಳು ನಡೆಯುತ್ತಾ ದೇಶದಾದ್ಯಂತ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದು ವೈರಸ್ಗಳಿರಬಹುದು, ಪ್ರಳಯ ಅಂತ ಇರಬಹುದು, ಬಾಂಬ್ ಬ್ಲಾಸ್ಟ್ ಅಂತ ಪ್ರಕರಣಗಳಿರಬಹುದು. ಇಂಥ ಘಟನೆಗಳು ಮತ್ತೆ ಮೇಲಿಂದ ಮೇಲೆ ಸಂಭವಿಸಬಹುದಾ ಮುಂದಿನ ವರ್ಷಕ್ಕೂ ಅಂತ? ಇಲ್ಲ, ಮುಂದಿನ ವರ್ಷಕ್ಕೆ ಅಂದರೆ ಆಗತ್ತೆ. ಈಗ ಜನವರಿ ಅಂತ ನಾವು ತಗೊಳಕ್ಕಾಗಲ್ಲ, ನಮ್ಗೆ ಇನ್ನೂ ಉಗಾದಿ ಹಬ್ಬ ಇರೋದ್ರಿಂದ ಹಿಂದೂ ಸಂಪ್ರದಾಯ ಪ್ರಕಾರ ಇದೆ ಟೈಮ್. ನಮಗೆ ಮೇವರೆಗೂ ಹೀಗೆ ನೋಡಿ, ಫಾರ್ ಎಕ್ಸಾಂಪಲ್ ರಾಜಕೀಯವಾಗಲಿ ಇಟ್ಕೋ, ರಾಜಕೀಯವಾಗ್ಲಿಂದ ಹಿಡಿದು ಮೇವರೆಗೂ ಡಿ ಕೆ ಶಿವಕುಮಾರ್ ಟೈಮ್ ಚೆನ್ನಾಗಿದೆ ಅಂತ ಆ ರೀತಿ ಹೇಳ್ತೀವಿ. ಅದೇ ಬಲ ಸೇಮು ಸಿದ್ದರಾಮಯ್ಯವ್ರಿಗೂ ಇದೆ. ಎಲ್ಲಿವರೆಗೂ? ಮೇವರೆಗೂ. ಅಂದರೆ ಇವ್ರಿಗೂ ಅವ್ರಿಗೂ ಇಬ್ಬರು ಟೈಮ್ ಚೆನ್ನಾಗಿರೋ ಸಮಯ ಬಂದು ಇರೋವರೆಗೂ ಒಗ್ಗಟ್ಟಾಗಿರ್ತಾರೆ ಅನ್ನೋ ವಿಚಾರ. ಹಾಗೆ ಕೆಲವು ಗ್ರಹಗಳು ಸಹಾಯ ಮಾಡುತ್ತೆ, ಕೆಲವು ಗ್ರಹಗಳು ಸಹಾಯ ಮಾಡಲ್ಲ. ಕೆಟ್ಟ ಗ್ರಹಗಳು ಒಳ್ಳೆ ಟೈಮಲ್ಲಿ ಉಲ್ಟಾ ಹೋಗೋ ಸಮಯಕ್ಕೆ ನಮ್ಗೆ ಆ ಟೈಮ್ ಒಳ್ಳೇದು ಮಾಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಮೇಲೆ ಕೂತಿರ್ತೀಯ, ಟೇಬಲ್ ಮೇಲೆ ಕೂತ್ಕೊಂತ ಸೈನ್ ಆಗ್ತಿರ್ತೀಯ, ನೀನು ಆಫೀಸರು ಸೈನ್ ಆಗ್ತಿರ್ತೀಯ, ನಿನಗೊಂದು ಫೈಲ್ ತಂದು ಕೊಡ್ತಾರೆ. ಆ ಫೈಲ್ ಯಾರ್ದಿರ್ತಾರೆ, ಗುರುಬಲ ಇರುತ್ತೆ ಅಂತ, ಅವ್ನ ಟೈಮ್ ಚೆನ್ನಾಗಿದ್ರೆ ನೀನೇನು ಮಾಡ್ತೀಯ, ಫೈಲ್ ಸೈನ್ ಹಾಕ್ಬಿಟ್ಟು ಈ ಕಡೆ ಕಾಫಿಗೆ ನಿಂತ್ಕೊಂಡಿರ್ತಾನೆ ಒಬ್ಬನು, ಮೇಡಮ್ ಕಾಫಿ ತೊಗೊಳ್ಳಿ ಅಂತ. ಆ ಫೈಲ್ ನಾನು ಇಟ್ಟಿಟ್ಬಿಟ್ಟು ನೀನು ಆಮೇಲೆ ಕಾಫಿ ತೊಗೊತೀಯ. ಅವ್ನ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀಯಾ, ಕಾಫಿ ಫಸ್ಟ್ ಇಸ್ಕೊಂತೀಯ, ಅಷ್ಟರಲ್ಲಿ ಬೇರೆಯವನು ಈ ಫೈಲ್ ಮೇಲೆ ಇನ್ನೊಂದಷ್ಟು ಫೈಲ್ ತಂದು ಜೋಡಿಸ್ತಾನೆ. ಸೊ ಈ ಗ್ರಹಗಳು ಹಿಂಗೇನೆ ಅಂದರೆ ಈ ಡಿಸೆಂಬರ್ಗೆ ಇಂದ ಹಿಡಿದು ಮೇವರೆಗೂ ಈ ಥರ ಘಟನೆಗಳು ಸಾಕಷ್ಟು ನಡೀತೆ. ಅಂದರೆ ಹೋಲ್ಸೇಲಾಗಿ ನಡೆಯೋದು ಗ್ಯಾರಂಟಿ. ಅಂದರೆ ವೈರಸ್ಸು ಅಂತ ಹೇಳಿದೆ. ಈ ಸಲ ವೈರಸ್ಸು ಅಂದರೆ ಹೇಗೆ ಬರುತ್ತೆ ಅಂದರೆ, ಸಾಧಾರಣವಾಗಿ ಎಲ್ರಿಗೂ ನೀರಿನಿಂದ ಬರ್ತಕ್ಕಂಥದ್ದೇ ಜಾಸ್ತಿ. ನೋಡು, ಜಲರಾಶಿಯಲ್ಲಿ ಯಾವತ್ತೂ ಒಂದು ಜಲದ ನಪುಂಸಕ ಗ್ರಹ ಅಂದರೆ ಶನಿ ಕೂತ್ಕೊಂಡು ಮೀನ ರಾಶಿಯಲ್ಲಿ ಕೂತ್ಕೊಂತಾನೋ ಆಗ ನೀರಿನಿಂದನೇ ಜಾಸ್ತಿ ಅಪಘಾತಗಳು. ಶುಕ್ರಂಗೆ ಸಂಬಂಧಪಟ್ಟಿದ್ದು ಫುಡ್. ಶುಕ್ರ ಅಂದರೆ ಊಟದ ಸಮಯದಲ್ಲಿ ಎಲ್ಲೆಲ್ಲಿ ಅಲಂಕಾರವಾಗಿ ನೀನು ನೋಡ್ತೀಯೋ, ಹೊರಗಡೆ ಅಲಂಕಾರ, ಒಳಗಡೆ ಏನಿರಲ್ಲ. ಸೊ ಇದಕ್ಕೆಲ್ಲ ನರಕ್ಕೆ ಸಂಬಂಧಪಟ್ಟಿರೋದು. ಸೊ ಜ್ಞಾಪಕ ಇಟ್ಕೊಳ್ಳಿ, ಶುಕ್ರ, ಶನಿ ಮತ್ತು ಊಟದ ಸಮಯಕ್ಕೆ ನೀರು. ಇದನ್ನು ಎಲ್ಲರೂ ದಯವಿಟ್ಟು ಇನ್ನು ಮೇಲೆ ಕಾಯಿಸಿದ ನೀರುಗಳನ್ನೇ ಆದಷ್ಟು ಕುಡೀರಿ. ಆದಷ್ಟು ವಿಶೇಷವಾಗಿರ್ತಕ್ಕಂಥ ಸ್ವಚ್ಛವಾಗಿರೋ ನೀರು ಕುಡೀರಿ. ಜೀರಿಗೆನ ಓಮನ್ನು ಹಾಕ್ಕೊಂಡು ಶುಂಠಿನ ಒಂಚೂರು ಕಾಯಿಸಿ ಲಾವಂಚದ ಬೇರೆ ಮೊದಲೇ ಹಾಕಿ ಕುದಿಸಿರೋ ನೀರನ್ನ ಆದಷ್ಟು ಕುಡೀರಿ. ಯಾಕೆಂದರೆ ಇದೆಲ್ಲ ನಿಮಗೆಲ್ಲ ಟಾಕ್ಸಿನ್ಸ್ ಎಲ್ಲ ತೆಗೆದು ಬಿಸಾಕೋತ್ತೆ. ಯಾವ್ದಾದ್ರು ಇದ್ದರೆ ಫಿಲ್ಟರ್ ಮಾಡಿಕೊಡ್ತಕ್ಕಂಥದ್ದು ಭಗವಂತನ ಅನುಗ್ರಹ ಇದೆ ಅಂತ ನಮ್ಮಲ್ಲಿದೆ. ಆಮೇಲೆ ಈ ವೈರಸ್ ಬಂದಾಗ ಈ ಸಲ ಬಂದು ಡಾಕ್ಟ್ರುಗಳಿಗೆ ಏನಾದ್ರು ದುಡ್ಡು ಸಿಗುತ್ತೆ ಅಂದರೆ, ಕರೋನಾ ಟೈಮಲ್ಲಿ ದುಡ್ಡು ಮಾಡ್ಕೊಂಡಾಗ ಈ ಸಲ ಅವ್ರು ದುಡ್ಡು ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಭಾಳ ಜನ ನಾವೆಲ್ಲರೂ ಏನು ಅಂದರೆ, ಕೆಲವರು ನಾವಂತ ಇಂಜೆಕ್ಷನ್ ಹಾಕ್ಕೊಂಡಿಲ್ಲ ಅಂತ ಇಟ್ಕೋ, ಮಾಸ್ಕು ಹಾಕ್ಕೊಂಡಿರಲಿಲ್ಲ, ಆದರೆ ಗಟ್ಟಿಮುಟ್ಟಿಗೆ ಬದುಕಿದ್ದೀವಿ. ಆದರೆ ಈ ಸಲ ಬರ್ತಕ್ಕಂಥವ್ರು ಫುಡ್ ಇನ್ಫೆಕ್ಷನ್ ಆಗೋದ್ರಿಂದ ನಿಮಗೆಲ್ಲರಿಗೆ ವಾಂತಿ ಭೇದಿಗಳು ಅಂತಲ್ಲ, ಆಪರೇಷನ್ಗೆ ಅಥವಾ ಹಾಸ್ಪಿಟ್ಲಿಗೆ ಸೇರತಕ್ಕಂಥವ್ರಿಗೆ ಭಾಳ ಜನನು ಹೋಲ್ಸೇಲಾಗಿ ಕೆಲವರು ಹೋದವರು ವಾಪಸ್ ಬರಲ್ಲ. ಯಾಕೆ ಅಂದರೆ, ಬರೆದಿಟ್ಕೊಂಬಿಡಿ, ಅದನ್ನು ಹಾಸ್ಪಿಟ್ಲ್ಗಳು ನಾನು ಹೆಸರು ಹೇಳಲ್ಲ ಈ ಸಲ. ಹಾಸ್ಪಿಟ್ಲ್ ಯಾಕೆ ಹೆಸರು ಹೇಳಲ್ಲ ಅಂದರೆ, ಪಾಪ ಅವರು ಅಯ್ಯೋ ಗುರುಗಳು ಹಿಂಗೆ ಹೇಳ್ಬಿಟ್ರೆ ಹಾಳಾಗೋಯ್ತು ಅಂತ ಯಾಕೆ ಬೇಕು ನನಗೆ. ಬಟ್ ಕೆಲವು ಹಾಸ್ಪಿಟ್ಲು, ಬೆಂಗಳೂರಲ್ಲಿ ಇರ್ತಕ್ಕಂಥ 7 ಹಾಸ್ಪಿಟ್ಲ್ಗಳು, ದಾವಣಗೆರೆಯಲ್ಲಿರೋ 1 ಹಾಸ್ಪಿಟ್ಲು, ಹುಬ್ಬಳ್ಳಿ ಧಾರವಾಡಲ್ಲಿ ಇರ್ತಕ್ಕಂಥ 2 ಹಾಸ್ಪಿಟ್ಲು, ಇದೇ ಥರ ಇರತಕ್ಕಂಥ ತಮಿಳ್ನಾಡು ಬಾರ್ಡರ್ ಪಕ್ಕದಲ್ಲಿ ಹೊಸೂರು ಹತ್ರ ಇರತಕ್ಕಂಥ ಹಾಸ್ಪಿಟಲ್, ಕೆಲವು ಹಾಸ್ಪಿಟ್ಲ್ಗಳು ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತೀವಿ. ಬಟ್ ಹೆಸರು ನನ್ನ ಹತ್ರಕ್ಕೆ ಬಂದಾಗ, ನನ್ನ ಪ್ರೈವೇಟಾಗಿ ಸಿಕ್ಕಿದಾಗ ಹೇಳ್ತೀನಿ ಇಂಥ ಹಾಸ್ಪಿಟ್ಲು ಅಂತ. ಆ ಹಾಸ್ಪಿಟ್ಲಿಗೆ ಹೋದವನು ವಾಪಸ್ ಬರೋದಿಲ್ಲ, ಹೆಣನೇ ಬರೋದು. ಬರೆದಿಟ್ಕೊಂಬಿಡಿ. ಯಾಕೆಂದರೆ ಎಲ್ ಶೇಪ್ ಹಾಸ್ಪಿಟ್ಲ್ಗಳೆಲ್ಲ, ಎಲ್ ಶೇಪ್ ಹಾಸ್ಪಿಟ್ಲ್ಗೂ ವಿ ಶೇಪ್ ಹಾಸ್ಪಿಟ್ಲ್ಗಳು ಯಾವತ್ತು ಕಟ್ಟಿರ್ತಾರೆ, ಹೋದವನು ಪೇಷಂಟು ಆರೋಗ್ಯ ಚೇತರಿಸ್ಕೊಂಡು ಬಂದ ಅಂತಿಲ್ಲ. ಆ ಥರ ಹಾಸ್ಪಿಟ್ಲು 8 ಇದೆ ಬೆಂಗಳೂರಲ್ಲಿ. ಅದಕ್ಕೆ ಹೇಳೋದು, ನಮಗೆ ಯಾಕೆ ಅದನ್ನು ವಿಚಾರ ಹೇಳಿದೆ ಅಂದರೆ, ದಯವಿಟ್ಟು ಇನ್ನು ಮೇಲೆ ಡಾಕ್ಟ್ರುಗಳಾಗಲಿ ದೊಡ್ಡವರಾಗಲಿ ಯಾರೂ ನಿಮ್ಮನ್ನು ಕಾಪಾಡಲ್ಲ. ನಾನು ಸಂಪಾದನೆ ಮಾಡಿರೋ ದುಡ್ಡನ್ನ ವಾಪಸ್ ತೊಗೊಳಕ್ಕೋಸ್ಕರ ಪೇಷಂಟ್ನ ಸಾಯಿಸಿದ್ರು ಪರವಾಗಿಲ್ಲ ಅಂತ ಎಷ್ಟೋ ಜನನ ಹಾಸ್ಪಿಟ್ಲ್ ಹೆಣ ವಾಪಸ್ ಇಸ್ಕೊಳ್ಳೋಕ್ಕೆ ಇದೇ ಗ್ಯಾರಂಟಿ ಟಿವಿಯವರು ಹೋಗ್ಬಿಟ್ಟು ಕ್ಯಾಕ್ರಸ್ ಉಗಿದು ಫೋನ್ ಮಾಡಿ ಮುಚ್ಕೊಂಡು ಹೆಣ ಕೊಡ್ರಯ್ಯ, ದುಡ್ಡೆಲ್ಲ ಇಸ್ಕೊಳ್ಬೇಡಿ ಅಂತ ಹೇಳಿ ಉಗಿದು ಕಾರ್ಯಕ್ರಮಗಳು ಮಾಡಿದ್ದಾರೆ. ಸೊ ಈ ಥರ ಯಾಕೆ ಹೇಳ್ತೀನಿ ಅಂದರೆ, ಅಂಥವ್ರನ್ನ ಕಾಪಾಡಿರೋರು ಉಂಟಂದರೆ, ಹೆಣ ಇಸ್ಕೋಬೇಕಾದ್ರೂ 25 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಬೋಳಿಸಿದ್ದಾರೆ. ಸೊ ಇಂಥ ಅಂದರೆ ನಿಮಗೆ ಇನ್ನು ಮೇಲೆ ಶುಕ್ರನ ಜೊತೆ ಶನಿ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಅನ್ಡಿಸೈಡೆಡ್ ಗೊತ್ತೇ ಇಲ್ಲದೆ ಇರತಕ್ಕಂಥ ಖರ್ಚುಗಳು ಬರುತ್ತೆ ನಿಮಗೆ. ಸಡನ್ ಖರ್ಚುಗಳು ಬರುತ್ತೆ. ಹೇಗೆ ಬರುತ್ತೆ ಅಂದರೆ, ನಿಮ್ಮ ಮನೇಲಿ ವಿಶೇಷವಾಗಿರ್ತಕ್ಕಂಥ ಕರೆಂಟ್ಗಳು ಇನ್ಮೇಲೆ ಹುಷಾರು. ಎಲ್ರಿಗೂ ಕರೆಂಟ್ಗಳು ಹೋಗ್ತಕ್ಕಂಥ ಅವಕಾಶಗಳು, ಕಂಪ್ಯೂಟರ್ಗಳು ಹೋಗ್ತಕ್ಕಂಥ ಅವಕಾಶಗಳು, ಕೆಲಸಗಳು ಭಾಳಷ್ಟು ಜನಕ್ಕೆ ಹೋಗ್ತಕ್ಕಂಥ ಅವಕಾಶಗಳು, ರಿಸಿಗ್ನೇಷನ್ ಕೊಡ್ತಕ್ಕಂಥ ಅವಕಾಶಗಳು. ಯಾಕೆ ಅಂದರೆ, ಟ್ರಂಪ್ ಹುಚ್ಚು ನನ್ನ ಮಗ ಇವತ್ತಿಗೂ ಪೆದ್ದಂಬಟ್ಟ. ಇವತ್ತು ಅಮೇರಿಕಲ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟು ಯಾರಾದರೂ ಅವಾರ್ಡ್ ಕೊಟ್ಟರೆ ತಾವು ಬೇರೆಯವ್ರು ಹಾಕಬೇಕೇ ಹೊರತು ತಾನೇ ಎತ್ಕೊಂಡು ಹಾಕ್ಕೊಂತಾನೆ. ಅವನ ಹಣೆ ಬರ ಏನು ಅಂದರೆ, ಗಾಚಾರ್ ಗಾಂಡ್ ಮಾರೆ ಅಥವಾ ಖುದಾ ಕ್ಯಾ ಕರೆಗೆ ಅಂತ ಅವ್ನು ಹಣೆ ಬರೋಕ್ಕೆ ಅವರೇ ಹೊಣೆ. ಅದಕ್ಕೆ ಹೇಳೋದು, ಎಂಥ ಒಬ್ಬ ಪ್ರೆಸಿಡೆಂಟ್ ಆಗಲಿ ಟೈಮ್ ಕೆಟ್ಟೋಯ್ತು ಅಂದರೆ
ಪೆದ್ದಂಬಟ್ಟ ಆಗ್ಬಿಡ್ತಾನೆ. ಸೊ ಈಗಿರ್ತಕ್ಕಂಥ ಪರಿಸ್ಥಿತಿ ನಮಗೆ ಹಂಗೇನೆ. ಡಾಲರ್ ಅಂತ ಉದಾಡ್ತಿದ್ರೆ ಇನ್ನು ಮೇಲೆ ದುಡ್ಡುಗಳನ್ನ ದಯವಿಟ್ಟು ಕ್ಯಾಶಲ್ಲಿ ಇಟ್ಕೊಳ್ಳಿ. ಹಳೇ ಥರ ಹೆಂಗಸರ ಥರ ನೀವುಗಳು ಅಕ್ಕಿ ಡಬ್ಬದಲ್ಲಿ, ಬೆಳೆ ಡಬ್ಬದಲ್ಲಿ, ಜೊತೆಲಿ ಒಂದಷ್ಟು ಕ್ಯಾಶ್ ಇಟ್ಕೊಳ್ಳಿ. ನೀವು ಟ್ಯಾಕ್ಸ್ ಕಟ್ಟಿದ್ರೂ ಪರವಾಗಿಲ್ಲ, ಟ್ಯಾಕ್ಸ್ ಕಟ್ಕೊಳ್ಳಿ, ಆದರೆ ಕ್ಯಾಶ್ ಆಗಿ ಇಟ್ಕೊಳ್ಳಿ, ಕಾರ್ಡಲ್ಲಿ ಇಟ್ಕೊಬಿಡಿ. ಯಾಕೆಂದ್ರೆ ನೆಕ್ಸ್ಟ್ ಅಕಸ್ಮಾತ್ ಕಂಪ್ಯೂಟರ್ ಹೋಗುತ್ತೆ ಯಾವಾಗ? ಇದೇ ಶುಕ್ರ, ಇದೇ ಬುಧ. ನಾಳೆ ನೀವು ಬಾಯ್ ಬಿಡ್ಕೊಂತೀರಾ ಬ್ರಹ್ಮಾಂಡಗಳು ಹೇಳಿಲ್ಲ ಅಂತ, ಇದನ್ನ ನಾನೇ ಹೇಳೋದು, ಬೇರೆಯವ್ನು ಹೇಳಲ್ಲ. ಇದೇ ಬುಧ, ಇದೇ ಶುಕ್ರ, ರಾಹು ನೋಡ್ತಾನೆ, ಹುಷಾರ್. 2 ಸ್ತ್ರೀಗಳು ಶುಕ್ರ ರಾಹು 2 ಬಂದರೆ ಕಂಪ್ಯೂಟರ್ಸ್ ಅಂದ್ರೆ ಕರೆಂಟ್ ಹೊಟ್ಟೋದರೆ. ಕಾರ್ಡ್ ಹಾಕಿದ್ರೆ ಬಾಯ್ ಬಡ್ಕೋಬೇಕು, ಕಾರ್ಡಿಂದ ದುಡ್ಡು ಬರಲ್ಲ. ಇವಾಗ ಏರ್ಪೋರ್ಟಲ್ಲಿ ನಿಂತ್ಕೊಂಡು ದುಡ್ಡು ಬಂದಿಲ್ಲ ಅಂದರೆ ನಿಮ್ಮ ಕ್ಯಾಶು ಕ್ಲೋಸ್. ಹೋಗಿದೆ ದುಡ್ಡು, ಎಲ್ಲಿ ಬಂತು? ಬಂದಾಗ ವಾಪಸ್ ಕೊಟ್ಟಿಲ್ಲ. ಏರೋಪ್ಲೇನಲ್ಲಿ ಏರ್ಪೋರ್ಟಲ್ಲಿ ಕೊಟ್ಟಿದ್ರೆ ಹಾಗೆ ಎಲ್ಲರೂ ಬ್ಯಾಂಕಲ್ಲಿ, ಸರ್ ನನ್ನ ಹತ್ರ 4 ಕಾರ್ಡ್ಗಳಿದೆ ಸರ್, ಎಲ್ಲ ಕಾರ್ಡ್ಗಳು ಉಪಯೋಗಿಸ್ತೀನಿ ಸರ್ ಅಂದ್ಬಿಟ್ಟು ಬ್ಯಾಂಕ್ ಕಾರ್ಡ್ಗಳು ನೀವು ಇಟ್ಕೊಂಡ್ರೆ, ಬ್ಯಾಂಕ್ ಅಂದ್ರೇನೋ ಬುಧ, ದುಡ್ಡು ಅಂದ್ರೆ ಯಾರೋ ಶುಕ್ರ, ರಾಹು ಅಂದ್ರೆ ಟ್ರಾನ್ಸಾಕ್ಷನ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನ ಮೇಲೆ ದುಡ್ಡುಗಳು ಈ ಒಂದು ಗೊಂದಲ ನೆಕ್ಸ್ಟ್ ಟಿವಿಲೇ ಹಿಂಗೆ ಕೂಡಿಸ್ಕೊಂಡು ಬ್ರಹ್ಮಾಂಡ ಗುರುಗಳನ್ನ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ. ಸೊ ಅದರಿಂದ ನಾನು ಹೇಳೋದು, ಈ ಆಸ್ಫೋಟಗಳು ನಡಿಬೇಕಾದ್ರೆ ಜನಗಳು ಎಲ್ಲೆಲ್ಲಿ ಸ್ಟೇಷನ್ ಹತ್ರ ಇದ್ದೀರಾ, ರೈಲ್ವೆ ಸ್ಟೇಷನ್, ವಿಶೇಷವಾಗಿ ಬಸ್ ಸ್ಟ್ಯಾಂಡು, ಏರ್ಪೋರ್ಟ್ಗಳು, ಜನಜಾಗೃತಿ ಜಾತ್ರೆಗಳು, ಇನ್ನು ಮೇಲೆ ಪೊಲೀಸ್ನವರು ಗಮನ ಇರಬೇಕು. ಯಾಕೆಂದರೆ ಕುಜ ಇನ್ನೂ ಕರೆಕ್ಟಾಗಿ 6.25 ವರ್ಷ ತುಂಬ ಜಾಗ್ರತೆ ಇರಬೇಕಂತೆ. ನೀವು ಎಷ್ಟೇ ಜಾಗ್ರತೆ, ಪಾಪ ಪೊಲೀಸ್ನವ್ರು ಕರ್ನಾಟಕದಲ್ಲಿ ಇರೋಷ್ಟು ಜಾಗ್ರತೆ ಕೆಲವು ಕಮ್ಮಿ, ಬೇರೆ ಜಾಗ್ರತೆ ಕೇರ್ಲೆಸ್ನೆಸ್ಸು, ಪಾನ್ ಬಿಡ ಹಾಕೊಂಡು ಕೂತಿರ್ತಾರೆ. ಆದರೆ ನಮ್ಮಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನು ಮೇಲೆ ಇಂಥ ಜಾಗಗಳಲ್ಲಿ ಇನ್ನಷ್ಟು ಹುಷಾರಾಗಿರಿ ದಯವಿಟ್ಟು. ಆಮೇಲೆ ಯಾರು ರ್ಯಾಶ್ ಆಗಿ ಓಡ್ತಾರೆ, ಯಾರನ್ನೂ ಬಿಡಬೇಡಿ. ರ್ಯಾಶ್ ಆಗಿ ಓಡ್ತಕ್ಕಂಥ ಪೆಕ್ಕರ್ ಮಕ್ಕಳನ್ನ ಒಡೆದು ಬಿಸಾಕ್ಬಿಡಿ ಹೇಳಿದ್ದೀನಿ. ಯಾಕೆ ಅಂದರೆ ಇಂಥ ರ್ಯಾಶ್ ಇದ್ದಾಗ ಬೇರೆಯವ್ರಿಗೆ ತೊಂದರೆಗಳಾಗುತ್ತೆ. ಸೊ ಇದು ರಕ್ತ ಅಂದರೆ ರಾಹು ರಕ್ತಕಾರಕ, ಕುಜ ಹೊಡೆದೇ ಬಿಡಿತಾನೆ, ಆಕ್ಸಿಡೆಂಟ್ಸ್. ಸೊ ಇದು ನಡಿಬೇಕಾದ್ರೆ 2 ಗ್ರಹಗಳು ಪ್ಲಾನೆಟರಿ ಪೊಸಿಷನ್ ಚೇಂಜ್ ಆಗೋ ಸಮಯಕ್ಕೆ ಕರೆಕ್ಟಾಗಿ 1.5 ವರ್ಷ ಇರ್ತಾನೆ ಇನ್ನು. ಸೊ ಈ ಸಮಯಕ್ಕೆ ಜಾಗ್ರತೆ, ಹುಷಾರ್. ಸೊ ಇದೆಲ್ಲ ಕಾರ್ಯಕ್ರಮ ಯಾಕೆ ಹೇಳ್ತೀವಿ ಅಂದರೆ, ಇಂಥ ಗ್ರಹಗಳು ಇಂಥದೇ ಕೆಲಸ ಮಾಡೋದು. ನೀವು ಭಗವಂತ ಬಂದು ಕಾಪಾಡುವಂಥ ಮಹಾವಿಷ್ಣು ಬಂದು ನಿಂತ್ಕೊಂಡ್ರು, ಆ ಗ್ರಹಗಳು ಅವರ ಡ್ಯೂಟಿನ ಬಿಟ್ಟು ಬೇರೆ ಕೆಲಸ ಮಾಡಲ್ಲ. ಅವನು ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಪ್ರೆಸಿಡೆಂಟ್ ಆಗಲಿ, ಆರ್ಡಿನರಿಯ ಒಂದು ಗುಮಾಸ್ತನಾಗಿರಲಿ, ಪ್ರತಿಯೊಬ್ಬರಿಗೂ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಾನು ಹೋಗ್ತಾ ಇದ್ದರೆ ನನ್ನೇ ಬಿಡಲ್ಲ. ಕೈ ಕಾಲು ನೋವುಗಳು ನಮಗೂ ಜಾಸ್ತಿ. ಯಾಕೆಂದರೆ ಈಗ ನೋಡಿ, ಇವತ್ತು ವಯಸ್ಸಾದ ಕಾಲದಲ್ಲಿ ಅಂತಲ್ಲ, ವಾಯು ತತ್ವಕ್ಕೆ ಶರೀ ಬಂದು ನಾನು ಕೂತ್ಕೊಂಡಾಗ ನನ್ನ ರಾಶಿಲಿ, ಅಯ್ಯೋ ಗುರುಗಳೇ ಕಾಲು ನೋವುಗಳ, ನಿಮಗೂ ಪಾಪ ಕಾಲು ಒತ್ತೋರು ಇಲ್ವಲ್ಲ, ಏನು ಮಾಡೋದು? ಭಕ್ತಾದಿಗಳು ಭಾಳ ಜನ ದೂರ ಇರ್ತಾರೆ, ಏನು ಮಾಡೋದು ಗುರುಗಳೇ ಸೇವೆ ಅಂತಾರೆ, ಕಾಲು ಒತ್ತರಾಯ ಬಂದು ಅಂತೀನಿ. ಹಾಗೆ ನಮಗೂ ಬಿಡದೇ ಇರೋಂಥ ಸಮಯಗಳು, ಕೆಲವೊಂದು ಸಮಯಕ್ಕೆ ನಾವು ಆಶ್ಚರ್ಯವಾಗಿರ್ತಕ್ಕಂಥ ಅವಕಾಶ ಅಲ್ಲ. ದೇವರು ಪೂಜಾ ಪುನಸ್ಕಾರ ಮಾಡಿ ಭಗವಂತನಿಗೂ ಬಿಡದೇ ಇರತಕ್ಕಂಥ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿನಕ್ಷಿಸು ಅಂತ ಕೆಳಗಡೆ ಬಂದಾಗ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಎಲ್ರಿಗೂ ಒಂದೇನೆ. ಸೊ ಅದರಿಂದ ಈ ಗ್ರಹಾಚಾರಗಳಲ್ಲಿ ನಾವುಗಳು ಎಚ್ಚರಿಕೆ ಇರತಕ್ಕಂಥ ಸಮಯದಲ್ಲಿ ನೀವುಗಳು ದುಡ್ಡು ಖರ್ಚುಗಳು ಹುಷಾರು, ಓಡಾಡಬೇಕಾದ್ರೆ ಹುಷಾರು.